ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ನಟಿ ರನ್ಯಾ ಕೋರ್ಟ್ಗೆ ಹಾಜರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ ನಟಿ ರನ್ಯಾ. ಅಂದರೆ ಅವರ ಕಸ್ಟಡಿ ಅವಧಿ ಪೂರ್ಣ ಆಗಿತ್ತು. ಈಗ ಇವತ್ತು ಅವ್ರನ್ನ ಹಾಜರುಪಡಿಸಬೇಕಾಗಿತ್ತು. ಹಾಗಾಗಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇವತ್ತು ಕೋರ್ಟ್ಗೆ ನಟಿ ರನ್ಯಾ ಅವರನ್ನು ಹಾಜರುಪಡಿಸಿದಾಗ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ ನಟಿ ರನ್ಯಾ. ಅಂದರೆ ಪಶ್ಚಾತ್ತಾಪದ ಕಣ್ಣೀರ ಅಥವಾ ನಾನು ಏನೂ ತಪ್ಪು ಮಾಡಿಲ್ಲ ಅಂತಕ್ಕಂಥ ಕಣ್ಣೀರ ಗೊತ್ತಿಲ್ಲ. ಬಟ್ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟಿದ್ದಾರೆ ಅಂತಕ್ಕಂಥದ್ದು. ಈಗಾಗಲೇ ಈ ಪ್ರಕರಣ CBI ಹ್ಯಾಂಡ್ ಓವರ್ಗೆ ಹೋಗ್ತಾ ಇದೆ. DRI ಅಧಿಕಾರಿಗಳು ಈಗಾಗಲೇ CBIಗೆ ಹೇಳಿದ್ದಾರೆ, ಅವರು ತನಿಖೆ ಮಾಡ್ತಾರೆ. ಬಟ್ ವಿಚಾರಣೆಯನ್ನು ಮಾಡ್ತಾ ಇದ್ದಲ್ಲ, ಅಧಿಕಾರಿಗಳು ಚಿಕಿತ್ಸೆ ಕೊಡಿಸಿದ್ದಾರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಜಡ್ಜ್. ಸಹಜವಾಗಿ ತೊಂದರೆ ಕೊಟ್ರ ವಿಚಾರಣೆ ಸಂದರ್ಭದಲ್ಲಿ ಅಂತ ಕೆಲವು ಕಾಮನ್ ಕ್ವೆಶ್ಚನ್ಸ್ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಕೇಳಿದ್ದಾರೆ, ಅಧಿಕಾರಿಗಳು ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡಿಸಿದಾರಾ ಅಂತ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ. ತಕ್ಷಣವೇ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ ನಟಿ ರನ್ಯಾ. ಓಕೆ, ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಸದ್ಯಕ್ಕಂತೂ ಈಗ ಆಕೆಯನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಜಡ್ಜ್ ಆಕೆಯನ್ನು ಕೆಲವು ಪ್ರಶ್ನೆಗಳನ್ನು, ರೊಟೀನ್ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಕೊಡಿಸಿದಾರಾ, ವಿಚಾರಣೆಯ ಸಂದರ್ಭದಲ್ಲಿ ನಿಮ್ಮ ಜೊತೆ ಸರಿಯಾಗಿ ನಡ್ಕೊಂಡಿದ್ದಾರಾ ಪೊಲೀಸರು, ಅಧಿಕಾರಿಗಳು, DRI ಅಧಿಕಾರಿಗಳು ಅಂತಂದ್ಬಿಟ್ಟು ಕೆಲವು ಪ್ರಶ್ನೆ. ಮಾನಸಿಕವಾಗಿ ಬಹಳ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರಂತೆ. ಮಾನಸಿಕವಾಗಿ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಅಂದರೆ DRI ಅಧಿಕಾರಿಗಳು, ಯಾರು ವಿಚಾರಣೆ ಮಾಡ್ತಾ ಇದ್ದಾರೆ ಅವರು. ಹಿಂಸೆ ಅಂತಂದರೆ ಯಾವ ರೀತಿ? ಪ್ರಶ್ನೆಗಳನ್ನು ಕೇಳೋದೇ ಹಿಂಸೆ ಅಂತಂದರೆ ಹೇಗೆ? ಅಥವಾ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ರೆ ಹೇಳಬೇಕು ಅದನ್ನು. ತಕ್ಷಣವೇ ಜಡ್ಜ್ ಮುಂದೆ ಈಗ ನಟಿ ರನ್ಯಾ ಕಣ್ಣೀರಿಟ್ಟಿದ್ದಾರೆ. ಆಕೆಯ ಬಗ್ಗೆ ವಿಚಾರಿಸ್ಕೊಂಡಾಗ ದುಃಖ ಮಡುಗಟ್ಟಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಸ್ವಲ್ಪ ಅವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿಸಿದಾಗ ದುಃಖ ಹೊರಗೆ ಬರೋದು ಸಹಜ, ಕಣ್ಣೀರಿನ ಮುಖಾಂತರ. ಅದು ಕೂಡ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಜಡ್ಜ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆಯು ಕೂಡ ಕಣ್ಣೀರಿನ ಮುಖಾಂತರ ಉತ್ತರ ಕೊಟ್ಟು ನನಗೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಟಿ ರನ್ಯಾ ಜಡ್ಜ್ ಮುಂದೆ ಹೇಳಿದ್ದಾರೆ. ಇದರಿಂದ ನಿನಗೇನಾಗುತ್ತೆ ಗೊತ್ತಾ ಅಂತ ಬೆದರಿಸ್ತಾ ಇದ್ದಾರೆ. ಓಕೆ, ಒಂದೊಂದೇ ಮಾಹಿತಿ ಬರ್ತಾ ಇದೆ. ನ್ಯಾಯಾಧೀಶರ ಮುಂದೆ ನಟಿ ರನ್ಯಾ ಕಣ್ಣೀರಿಟ್ಟಿದ್ದು, ನ್ಯಾಯಾಧೀಶರು ಅಧಿಕಾರಿಗಳು ಚಿಕಿತ್ಸೆ ಕೊಡಿಸಿದ್ದಾರಾ ಅಂತ ಪ್ರಶ್ನೆ ಕೇಳ್ತಾರೆ ಜಡ್ಜು. ತಕ್ಷಣವೇ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ನಟಿ ರನ್ಯಾ ಅವರು. ಮಾನಸಿಕವಾಗಿ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಅಂತ ಉತ್ತರವನ್ನು ಕೂಡ ಆಕೆ ಕೊಟ್ಟಿದ್ದಾರಂತೆ. ಇದರಿಂದ ನಿನಗೇನಾಗುತ್ತೆ ಗೊತ್ತಾ ಅಂತ ಬೆದರಿಸ್ತಾ ಇದ್ದಾರಂತೆ. ಅಂದರೆ ಈ ಪ್ರಕರಣದಲ್ಲಿ ನಿನಗೇನಾಗುತ್ತೆ ಗೊತ್ತಾ, ಸತ್ಯ ಒಪ್ಕೋ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಸತ್ಯ ಒಪ್ಕೋ ಅಂತ ತಲೆಗೆ ಸುತ್ತಿಗೆಯಲ್ಲಿ ಹೊಡೆದಂತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಓಕೆ, ಅವ್ರಿಗೆ ವಿಚಾರಣೆ ಸಂದರ್ಭದಲ್ಲಿ ಏನಾಯಿತು ಅದನ್ನೆಲ್ಲನೂ ಕೂಡ ನ್ಯಾಯಾಧೀಶರ ಮುಂದೆ ಆಕೆ ನೇರವಾಗಿ ಹೇಳ್ಕೊತಾ ಇದ್ದಾರೆ. ಅಧಿಕಾರಿಗಳು ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ಸತ್ಯ ಒಪ್ಕೋ ಅಂತನ್ಬಿಟ್ಟು ಬಲವಂತ ಮಾಡ್ತಾ ಇದ್ದಾರೆ, ತಲೆಗೆ ಸುತ್ತಿಗೆನಲ್ಲಿ ಹೊಡೆದಂಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಮಾನಸಿಕವಾಗಿ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ನಟಿ ರನ್ಯಾ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಆಕೆ ವಶದಲ್ಲಿರ್ತಕ್ಕಂಥದ್ದು, ಪೊಲೀಸರ ವಶದಲ್ಲಿ. ಆಕೆಯನ್ನು ಅವಧಿ ಮುಕ್ತಾಯ ಆದ್ದರಿಂದ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೆಟ್ಟದಾಗಿ ಬೈಯುತ್ತಿದ್ದಾರೆ. ಓಕೆ, ನಾನು ಏನೂ ಮಾಡಿಲ್ಲ ಅಂದರೂ ಕೂಡ ಹಿಂಸೆ ಕೊಡ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ನಟಿ ರನ್ಯಾ ಹೀಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಭಾವನಾತ್ಮಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಭಾವನಾತ್ಮಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀನಿ, ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ, ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಸತ್ಯ ಒಪ್ಕೋ ಅಂತ ಬಲವಂತ ಮಾಡ್ತಾ ಇದ್ದಾರೆ. ಕೈ ಮುಗಿದು ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ ನಟಿ ರನ್ಯಾ. ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್, ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಯಾರು ಆ ಥರ ಹೇಳಲ್ಲ, ಬಟ್ ಈಕೆ ಧೈರ್ಯ ಮಾಡಿ ಹೇಳಿರ್ತಕ್ಕಂಥದ್ದು. ಬಟ್ ಅದು ನಿಜಾನ, ಅದನ್ನು ನ್ಯಾಯಾಧೀಶರು ಯಾವ ರೀತಿ ಪರಿಗಣಿಸ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಅದು ಕೂಡ ಗೊತ್ತಾಗುತ್ತೆ ಕೆಲವೇ ಹೊತ್ತಲ್ಲಿ. ಈಗ ಜಡ್ಜ್ ಮುಂದೆ ಕೈ ಮುಗಿದು ಬೇಡ್ಕೊಂಡಿದ್ದಾರಂತೆ, ನನಗಿದರಿಂದ ಮುಕ್ತಿ ಕೊಡಿಸಿ ಅಂತ. ಬಟ್ ಇಷ್ಟು ಬೇಗ ಇಷ್ಟು ಸುಲಭಕ್ಕಾಗಂಥದ್ದಲ್ಲ. ಸದ್ಯಕ್ಕಂತೂ ಇವಾಗ ತನಿಖೆ ಏನಾದರೂ ಮುಕ್ತಾಯ ಆಗಿದ್ದರೆ, ವಿಚಾರಣೆ ಮುಕ್ತಾಯ ಆಗಿದ್ದರೆ ಮತ್ತೊಂದು ಬಾರಿ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಮತ್ತಷ್ಟು ದಿನ ಬೇಕು ಅಂತ ಕೇಳ್ತಾರಾ DRI ಅಧಿಕಾರಿಗಳು, ನೋಡೋಣ. ಬಟ್ ಈಕೆ ಅಂತೂ ತಮಗೆ ಏನೇನು ನೋವಾಗಿದೆ, ಏನೇನು ತೊಂದರೆ ಆಗಿದೆ ಎಲ್ಲವನ್ನೂ ಕೂಡ ಜಡ್ಜ್ ಮುಂದೆ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಏನಾಗ್ತಾ ಇದೆ, ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ, ತಲೆಗೆ ಸುತ್ತಿಗೆನಲ್ಲಿ ಹೊಡೆದಂತೆ ಪ್ರಶ್ನೆ ಕೇಳ್ತಾರೆ.
ಸತ್ಯ ಒಪ್ಕೋ ಅಂತ DRI ಅಧಿಕಾರಿಗಳು ಬೆದರಿಸ್ತಾ ಇದ್ದಾರಂತೆ. ಆ ಥರ ಬೆದರಿಸೋದು ಅಂತಂದರೆ ಹೇಗೆ? ಅದು ಕೆಟ್ಟದಾಗಿ ಬೈದಿದ್ದಾರೆ ನನ್ನನ್ನು ಅಂತ ರನ್ಯಾ ಕಣ್ಣೀರಿಟ್ಟಿದ್ದಾರೆ. ಕೆಟ್ಟದಾಗಿ ಬೈಯೋದು ಆ ಥರ ಎಲ್ಲ ಮಾಡಲ್ಲ, ಸಾಮಾನ್ಯ ಮಾಡಬಾರ್ದು. ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀನಿ, ತುಂಬ ಸಮಸ್ಯೆ ಆಗ್ತಾ ಇದೆ ನನಗೆ ಅಲ್ಲಿ ಅವರ ಕಸ್ಟಡಿನಲ್ಲಿ. ನಟಿ ರನ್ಯಾ ರಾವ್ ಆರೋಪಕ್ಕೆ DRI ತನಿಖಾಧಿಕಾರಿ ಆಕ್ಷೇಪ ವ್ಯಕ್ತಪಡಿಸಿದಾರಂತೆ. ಸಹಜವಾಗಿ ಸುಳ್ಳು ಇವ್ರು ಹೇಳ್ತಾ ಇರೋದು ಅಂತಂದ್ಬಿಟ್ಟು DRIನ ತನಿಖಾಧಿಕಾರಿ, ಪ್ರಕರಣದ IO ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನೋ, ಸುಳ್ಳು ಈಕೆ ಹೇಳ್ತಾ ಇರೋದೆಲ್ಲ ಅಂತ. ಹಾಗೆಲ್ಲ ನಾವು ಆ ಥರ ಎಲ್ಲ ಏನು ತೊಂದರೆನೇ ಕೊಟ್ಟಿಲ್ಲ, ಆ ಥರ ನಾವು ಕಿರಿಕೆ ಮಾಡಿಲ್ಲ ಅವ್ರಿಗೆ. ಸಹಜವಾದ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ. ನಾವು ಪ್ರಶ್ನೆ ಕೇಳಿದ್ದನ್ನೇ ಯಾಕೆ ಟಾರ್ಚರ್ ಅಂದರೆ ಹೇಗೆ ಅಂತ ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆ ಕೇಳಿದ್ದನ್ನೇ ಟಾರ್ಚರ್ ಅಂದರೆ ಪ್ರಶ್ನೆನೇ ಕೇಳೋ ಹಾಗಿಲ್ವಾ ಹಾಗಾದರೆ? ಮತ್ತು ವಿಚಾರಣೆ ಮಾಡೋದು ಹೆಂಗೆ ಅಂದರೆ ಇದು ತನಿಖಾಧಿಕಾರಿಯ ವರ್ಷನ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ತನಿಖಾಧಿಕಾರಿ ಈ ರೀತಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೇವಲ ಪ್ರಶ್ನೆಗಳನ್ನ ಮಾತ್ರ ಕೇಳಿದ್ದೀವಿ, ಬೈಯೋದು ಗೀಯೋದು ಆ ಥರ ಎಲ್ಲ ಫಿಸಿಕಲ್ ಅಸಾಲ್ಟ್ ಅವೆಲ್ಲ ಏನೂ ಮಾಡಿಲ್ಲ. ನಮ್ಮ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಸರಿಯಾಗಿ ಅವರು. ನಾವು ಕೇಳೋ ಪ್ರಶ್ನೆಗಳಿಗೆ ಅವರು ಉತ್ತರನೇ ಕೊಡ್ತಾ ಇಲ್ಲ, ಸರಿಯಾಗಿ ಬಾಯ್ ಬಿಡ್ತಾ ಇಲ್ಲ. ನಾವು ಪ್ರಶ್ನೆ ಕೇಳಿದ್ದನ್ನೇ ಯಾಕೆ ಟಾರ್ಚರ್ ಅಂತಂದರೆ ಹೇಗೆ ಅಂತ ತನಿಖಾಧಿಕಾರಿ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ತನಿಖೆಗೆ ಸರಿಯಾಗಿ ಅವರು ಸಹಕಾರ ಕೊಡ್ತಾ ಇಲ್ಲ ಅಂತಲೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ರನ್ಯಾ ರಾವ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ, ಅದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಸುಮ್ಮನೆ ಪ್ರಶ್ನೆ ಕೇಳ್ತಿಲ್ಲ, ನಾವು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಮ್ಮ ತನಿಖೆಗೆ ಅವರು ಸಹಕಾರ ಕೊಡಲಿಲ್ಲ ಅಂದರೆ ಏನು ಮಾಡೋದು? ಸೊ ಈಗ ನ್ಯಾಯಾಧೀಶರು ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತಕ್ಕಂಥದ್ದು ಬಹಳ ಕುತೂಹಲ. ಡಿಜಿಟಲ್ ಎವಿಡೆನ್ಸ್ ಇಟ್ಟು ಪ್ರಶ್ನೆಯನ್ನು ಮಾಡಿದ್ದೀವಿ. ಅದೇ ಈಕೆಯ ಫೋನನ್ನು ಅವರು ವಶಪಡಿಸ್ಕೊಂಡಿದ್ರಲ್ಲ, ಆ ಫೋನಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರ್ಬೇಕು ಆಕೆಗೆ. 24 ಗಂಟೆ CCTV ಇದೆ, ಬೇಕಾದ್ರೆ ನೀವು ನೋಡ್ಕೋಬೋದು ಫುಟೇಜ್. ನಾವೇನಾದರೂ ತೊಂದರೆ ಕೊಟ್ಟಿದ್ರೆ 24 ಅವರ್ಸ್ CCTV ಫುಟೇಜ್ ನಮ್ಮ ಹತ್ರ ಇದೆ. CCTV ಪರಿಮಿತಿಯಲ್ಲೇ ಕೂರಿಸಿ ಪ್ರಶ್ನೆ ಕೇಳಿದ್ದೀವಿ, ಬೇರೆ ಎಲ್ಲೂ ಕರ್ಕೊಂಡೋಗಿ ಪ್ರಶ್ನೆ ಕೇಳಿಲ್ಲ. ನಾವು ವಿಚಾರಣೆ ಮಾಡಿರೋದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಕೆಲವು ಡಿಜಿಟಲ್ ಎವಿಡೆನ್ಸನ್ನು ಇಟ್ಟು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು. 24 ಗಂಟೆ CCTV ನಿಗಾ ಇದೆ, ನಾವು ಯಾವುದೇ ತೊಂದರೆಯನ್ನು ನೀಡಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನಟಿ ರನ್ಯಾ ರಾವ್ ಆರೋಪಕ್ಕೆ DRI ತನಿಖಾಧಿಕಾರಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಹೀಗೆ: ನಾವು ಪ್ರಶ್ನೆ ಕೇಳಿದ್ದನ್ನೇ ಯಾಕೆ ಟಾರ್ಚರ್ ಅಂತ ಇದ್ದಾರೆ, ನಮ್ಮ ತನಿಖೆಗೆ ಅವರು ಸರಿಯಾಗಿ ಸಹಕಾರವನ್ನು ಕೊಡ್ತಾ ಇಲ್ಲ, ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ, ಡಿಜಿಟಲ್ ಎವಿಡೆನ್ಸ್ ಇದೆ, ಅದನ್ನು ಇಟ್ಟು ಪ್ರಶ್ನೆ ಮಾಡ್ತಾ ಇದ್ದೀವಿ, ಉತ್ತರ ಕೊಡ್ತಾ ಇಲ್ಲ. 24 ಗಂಟೆ CCTV ಇದೆ, ನೀವು ಯಾವ್ದು ಬೇಕಾದರೂ ಫುಟೇಜನ್ನು ಚೆಕ್ ಮಾಡಿ. ಆಕೆ ಮಾಡಿರುವ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನಾವು ಯಾವುದೇ ತೊಂದರೆಯನ್ನು ಕೊಟ್ಟಿಲ್ಲ. ಕೋರ್ಟ್ಗೆ CCTV ದೃಶ್ಯವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ತನಿಖಾಧಿಕಾರಿ. ಸತ್ಯದ ಬಗ್ಗೆ ಕೇಳಿದ್ರೆ ಡ್ರಾಮಾ ಮಾಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಆಕೆಯ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಜಡ್ಜ್ ಕೇಳಿದ್ರಲ್ಲ ಪ್ರಶ್ನೆ, ನಿಮಗೆ ಟ್ರೀಟ್ಮೆಂಟ್ ಕೊಡಿಸಿದ್ರ ಅಂತ, ಅದಕ್ಕೆ ಉತ್ತರ. ಹೆಂಗೆ ಇದು? ಆಕೆ ತನ್ನ ವರ್ಷನ್ ಆಕೆ ಹೇಳ್ಕೊಂಡ್ರು, ಈಗ ತನಿಖಾಧಿಕಾರಿ ಇವ್ರ ವರ್ಷನ್ ಇವ್ರು ಹೇಳ್ತಾರೆ. ಆಕೆ ಹೇಳ್ತಿರೋದೆಲ್ಲ ಸುಳ್ಳು, ನಾವು ಹಾಗೆಲ್ಲ ಮಾಡಿಲ್ಲ. ನ್ಯಾಯಾಧೀಶರು ಈ ಥರದ್ದು ತುಂಬ ಕೇಸ್ಗಳು ನೋಡಿರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ ಯಾರು ಹೇಗೆ ಮಾತನಾಡ್ತಾರೆ, ಏನು ಎತ್ತ ಅಂತೆಲ್ಲ. ಬಟ್ ಈಗ ಏನು ತೀರ್ಮಾನ ತಗೋತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಈಗ ಕೋರ್ಟ್ನಲ್ಲಿ ಒಂದು ಕಡೆ ರನ್ಯಾ ತನಗಾದ ನೋವನ್ನು ನ್ಯಾಯಾಧೀಶರ ಮುಂದೆ ಹೇಳಿದ್ರೆ, ಮತ್ತೊಂದು ಕಡೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ನ್ಯಾಯಾಧೀಶರಿಗೆ, ಎಲ್ಲ ಸುಳ್ಳು, ಬರೀ ಪ್ರಶ್ನೆ ಕೇಳ್ತಾ ಇದ್ದೀವಿ, ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿದೆ, ಅದನ್ನು ಇಟ್ಟು ಕೇಳಿದ್ರೂ ಉತ್ತರ ಕೊಡ್ತಾ ಇಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ನ್ಯಾಯಾಧೀಶರ ಮುಂದೆ ರನ್ಯಾ ಮತ್ತು ತನಿಖಾಧಿಕಾರಿಯ ಮಾತುಗಳು, ಮತ್ತೆ ಈಗ ಮುಂದೆ ಏನಾಗಬಹುದು ಅಂತ. ಅರವಿಂದ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾ ರಾವ್ ಅವರು ಹೆಚ್ಚಿನ ತನಿಖೆಗಾಗಿ 3 ದಿನಗಳ ಕಾಲ DRI ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ರು. ಇವತ್ತು ರನ್ಯಾ ರಾವ್ ಅವರ ಕಸ್ಟಡಿ ಅಂತ್ಯವಾದಂಥ ಕಾರಣಕ್ಕಾಗಿ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನು ಇವತ್ತು ಹಾಜರುಪಡಿಸಿರುವಂಥ ಸಂದರ್ಭದಲ್ಲಿ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಂಥ ಸಂದರ್ಭದಲ್ಲಿ ಕೋರ್ಟ್ ಒಂದಷ್ಟು ಸೂಚನೆಗಳನ್ನು ತನಿಖಾಧಿಕಾರಿಗಳಿಗೆ ಕೊಟ್ಟಿದ್ರು. ಅದರಂತೆ ಇವತ್ತು ಆರೋಪಿಯಾಗಿರುವಂಥ ರನ್ಯಾ ರಾವ್ ಅವರಿಗೆ ಒಂದಷ್ಟು
ಒಂದಷ್ಟು ಪ್ರಶ್ನೆಗಳನ್ನು ಜಡ್ಜ್ ಕೇಳುವಂಥ ಸಂದರ್ಭದಲ್ಲಿ ರನ್ಯಾರಾವ್ ಅವರು ಕಣ್ಣೀರು ಹಾಕುವಂಥ ತನಗಾದ ನೋವನ್ನು ಜಡ್ಜ್ ಮುಂದೆ ಹೇಳಿಕೊಂಡಿರುವಂಥದ್ದು ಬಹಳ ಪ್ರಮುಖವಾಗಿ ಅವರು ಹೀಲ್ ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನು ಬಿಫೋರ್ ಕಸ್ಟಡಿಗೆ ಕೊಡುವ ಮುಂಚೆ ಹೇಳಿದರು. ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಹೀಲ್ ಟ್ರೀಟ್ಮೆಂಟ್ ಅಲ್ಲದೆ ನನಗೆ ಸಾಕಷ್ಟು ಹಿಂಸೆ ಕೊಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ನನ್ನದೇನು ತಪ್ಪೇ ಇಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳಿ ಅನ್ನುವಂಥದ್ದಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಜಡ್ಜ್ ಮುಂದೆ ಆರೋಪಿ ರನ್ಯಾರಾವ್ ಅವರು ಮಾಡಿರುವಂಥದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ತನಿಖಾಧಿಕಾರಿಯಾಗಿರುವಂಥ ನಾಗೇಶ್ವರ್ ರಾವ್ ಅವರು ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಇರೋ ಬಗ್ಗೆ ನಮ್ಮ ಬಳಿ ಸಾಕ್ಷ್ಯಾಧಾರಗಳಿವೆ, ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಇದ್ದಾವೆ, ಆ ಕಾರಣಕ್ಕಾಗಿ ಆ ಡಿಜಿಟಲ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಆಕೆಗೆ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ಕೇಳುವ ಪ್ರಶ್ನೆಯನ್ನೇ ಅವರು ಹಿಂಸೆ ಅಂತ ತಿಳ್ಕೊಂಡ್ರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ನಾವು CCTVಯ ಸುಪರ್ದಿಯಲ್ಲೇ ಆಕೆಗೆ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಆ CCTV ಫೂಟೇಜ್ಗಳನ್ನು ಕೂಡ ಬೇಕಾದರೆ ನಾವು ಕೋರ್ಟ್ಗೆ ಸಲ್ಲಿಸ್ತೇವೆ ಅನ್ನುವಂಥ ಮಾತನ್ನು ತನಿಖಾಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ನಿರಂತರವಾಗಿ ಆರೋಪಿಯಾಗಿರುವಂಥ ರನ್ಯಾರಾವ್ ಅವರು ತನಿಖಾಧಿಕಾರಿಗಳಿಂದ ನನಗೆ ಕಿರುಕುಳ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡುವ ಹಾಗೆ